ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ದಿಕ್ಕಿನತ್ತ ಸಾಗ್ತಾ ಇದೆ. ಸದ್ಯ ಧಾರಾವಾಹಿ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದ್ದು, ಕೆಲಸ ಕಳೆದುಕೊಂಡಿರುವ ಭಾಗ್ಯ ಹೊಸ ಕೆಲಸಕ್ಕಾಗಿ ಅಲೆದಾಡ್ತಾ ಇದ್ದಾಳೆ. ಆದ್ರೆ ಎಲ್ಲೂ ಕೆಲಸ ಸಿಗುತ್ತಿಲ್ಲ. ಇದಕ್ಕಾಗಿ ದೊಡ್ಡ ಹೆಜ್ಜೆ ಇಟ್ಟಿದ್ದಾಳೆ ಭಾಗ್ಯ. ಜೋಕರ್ ವೇಷ ತೊಟ್ಟು ಜನರನ್ನ ನಗಿಸುವ ಕೆಲಸಕ್ಕೆ ಭಾಗ್ಯ ಸೇರಿಕೊಂಡಂತೆ ಕಾಣ್ತಾ ಇದೆ. ಆದ್ರೆ ಈ ವಿಚಾರ ಮನೆಯವರಿಗೆ ಗೊತ್ತಿಲ್ಲ. ಭಾಗ್ಯಳ ಅತ್ತೆ ಮಾವ ಕನ್ನಿಕಳ ಆಫೀಸ್ಗೆ ಬಂದು ನ್ಯಾಯದ ಬಗ್ಗೆ ಮಾತನಾಡಿದಾಗ ಧರ್ಮರಾಜ್ ಮತ್ತು ಕುಸುಮಾಗೆ ಕನಿಕಾ ಅವಮಾನ ಮಾಡ್ತಾಳೆ. ತನ್ನ ಆಫೀಸ್ ಸಿಬ್ಬಂದಿಗಳನ್ನೆಲ್ಲ ಕರೆದು ಅವರ ಮುಂದೆಯೇ ಇಬ್ಬರನ್ನು ಅವಮಾನ ಮಾಡ್ತಾಳೆ. ಆಗ ಭಾಗ್ಯ ಕೂಡ ಅಲ್ಲಿಗೆ ಬರ್ತಾಳೆ. ಭಾಗ್ಯಳ ಮರ್ಯಾದೆ ಕೂಡ ಹರಾಜು ಮಾಡಲು ಹೊರಟಾಗ ಭಾಗ್ಯ ಕನ್ನಿಕಳ ಬಾಯಿ ಮುಚ್ಚಿಸಿ ಕೆನ್ನೆಗೆ ಬಾರಿಸ್ತಾಳೆ. ಜೊತೆಗೆ ಕನ್ನಿಕಾಗೆ ಸವಾಲು ಕೂಡ ಹಾಕ್ತಾಳೆ. ಸಿಂಹ ಯಾವತ್ತೂ ನ್ಯಾಯದ ದಾರಿಯಲ್ಲೇ ಬದುಕತ್ತೆ. ಈ ತರ ಬಂಡು ಬದುಕು ಬದುಕೋದು ನರಿ. ಕೈಲಾಗದಿರೋರು ಮಾತ್ರ ಹಿರಿಯರ ಮೇಲೆ ದಾಳಿ ಮಾಡೋದು. ನನಗೆ ಎಲ್ಲೂ ಕೆಲಸ ಸಿಗದೇ ಇರೋ ತರ ಏನಾದ್ರೂ ಮಾಡಬಹುದು ಅಂತ ನೀನು ಅಂದ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗೆದು ಹಾಕ್ಬಿಡು. ನಾನು ಸೋತಿರಬಹುದು, ಆದ್ರೆ ಸತ್ತಿಲ್ಲ. ನನ್ನ ಜೀವ ಮುಗಿಸಬಹುದು, ನನಗೆ ಎಲ್ಲೂ ಕೆಲಸ ಸಿಗದ ಹಾಗೆ ಮಾಡಬಹುದು ಅಂತ ನೀನು ಅಂದ್ಕೊಂಡಿದ್ರೆ ಅದನ್ನು ತಲೆಯಿಂದ ಈಗಲೇ ತೆಗೆದು ಹಾಕು. ಯಾಕೆಂದ್ರೆ ಅದು ಯಾವತ್ತಿದ್ರೂ ಸಾಧ್ಯವಿಲ್ಲ. ಇವತ್ತು ಬಿದ್ದಿರೋ ಭಾಗ್ಯ ನಾಳೆ ಎಲ್ಲರ ಮುಂದೆ ತಲೆ ಎತ್ತುವುದನ್ನ ನೋಡಲು ತಯಾರಾಗಿರು ಎಂದು ಚಾಲೆಂಜ್ ಮಾಡಿ ಅತ್ತೆ ಮಾವನನ್ನ ಅಲ್ಲಿಂದ ಕರೆದುಕೊಂಡು ಹೊರಟಿದ್ದಾಳೆ. ಚಾಲೆಂಜ್ ಏನು ಮಾಡಿ ಭಾಗ್ಯ ಹೊರಟ್ಲು. ಆದ್ರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಕೆಲವು ಕಡೆ ಕೆಲಸ ಇದೆ ಎಂದು ಭಾಗ್ಯ ಕೇಳಿಕೊಂಡು ಹೋಗ್ತಾಳೆ. ಆದ್ರೆ ಅವರೆಲ್ಲ ಇಲ್ಲಿ ಕೆಲಸ ಕೊಡೋಕೆ ಸಾಧ್ಯ ಇಲ್ಲ ಎಂದೇ ಹೇಳ್ತಾರೆ. ಕೊನೆಗೆ ಬೇಜಾರಿನಲ್ಲಿ ಭಾಗ್ಯ ನಡೆದುಕೊಂಡು ಹೋಗುವಾಗ ಜೋಕರ್ ವೇಷ ತೊಟ್ಟಿರುವ ಕೆಲವರು ಅಂಗಡಿಯ ಮುಂದೆ ನೃತ್ಯ ಮಾಡುತ್ತಿರುವುದನ್ನ ನೋಡ್ತಾಳೆ. ಬಳಿಕ ಭಾಗ್ಯ ಕೂಡ ಅದೇ ಜೋಕರ್ ವೇಷ ಧರಿಸಿರುವುದು ಹೊಸ ಪ್ರೋಮೋದಲ್ಲಿದೆ. ಇದರ ಮಧ್ಯೆ ಭಾಗ್ಯ ಮಗಳ ಹುಟ್ಟುಹಬ್ಬಕ್ಕೆ ಪಾರ್ಟಿ ಮಾಡಲು ಹಣ ಜೋಡಿಸ್ತಾ ಇದ್ದಾಳೆ. ಕಾಲೇಜಿನಲ್ಲಿ ಸಹಪಾಠಿಯ ಬರ್ತ್ಡೇಗೆ ಮೈಸೂರು ಪಾಕ್ ನೀಡುವಾಗ ತನ್ವಿ 2 ಪೀಸ್ ತೆಗೆದುಕೊಂಡಿದ್ದಾಳೆ. ಅದನ್ನು ಗಮನಿಸಿದ ಅವಳ ಸಹಪಾಠಿಗಳು, ತನ್ವಿ ಯಾವುದೇ ಪಾರ್ಟಿ ಮಿಸ್ ಮಾಡುವುದಿಲ್ಲ, ಯಾರದೇ ಬರ್ತ್ಡೇ ಇದ್ರೂ 2 ಕೇಕ್ ತೆಗೆದುಕೊಳ್ತಾಳೆ. ಅವಳ ಬರ್ತ್ಡೇ ಪಾರ್ಟಿಗೆ ಯಾರನ್ನೂ ಕರೆಯುವುದಿಲ್ಲ, ಯಾರಿಗೂ ಸ್ವೀಟ್ ಕೂಡ ಕೊಡುವುದಿಲ್ಲ ಎಂದು ಗೇಲಿ ಮಾಡ್ತಾರೆ. ಇದರಿಂದ ಬೇಸರಗೊಂಡ ತನ್ವಿ ಮನೆಗೆ ಬಂದು ನಡೆದ ಘಟನೆಯನ್ನ ಭಾಗ್ಯ ಬಳಿ ವಿವರಿಸ್ತಾಳೆ. ನಾಳೆ ನಿನ್ನ ಬರ್ತ್ಡೇನ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ನಿನ್ನ ಫ್ರೆಂಡ್ಸ್ ಎಲ್ಲರನ್ನ ಕರಿ ಎಂದು ಭಾಗ್ಯ ಹೇಳ್ತಾಳೆ. ಆದ್ರೆ ಭಾಗ್ಯಳ ಕೈಯಲ್ಲಿ ಹಣ ಇರುವುದಿಲ್ಲ. ಇರೋ ಬರೋ ದುಡ್ಡನ್ನೆಲ್ಲ ಹಾಸಿಗೆ ಮೇಲೆ ಹಾಕಿ ಲೆಕ್ಕ ಹಾಕ್ತಾ ಇರ್ತಾಳೆ. ಆಗ ಪೂಜಾ ಬಂದು, ಏನು ಮಾಡ್ತಾ ಇದ್ದೀರಾ ಅಕ್ಕ ಎಂದು ಕೇಳ್ತಾಳೆ. ಬಂಗಾರಿ, ಬರ್ತ್ಡೇ ಪಾರ್ಟಿಗೆ ತುಂಬಾ ಐಟಮ್ ತರಬೇಕು ಅಲ್ವಾ, ಅದಕ್ಕೆ ಹಣ ಎಣಿಸ್ತಾ ಇದ್ದೇನೆ. ಅವಳು ಕೋರ್ಸ್ಗೆ ಸೇರ್ಬೇಕು ಎಂದಾಗ ಅದಕ್ಕೂ ಹಣ ಕಟ್ಟೋಕೆ ಆಗಿಲ್ಲ. ಈಗ ಬರ್ತ್ಡೇ ಸೆಲೆಬ್ರೇಟ್ ದಿನ ಆದ್ರೂ ಖುಷಿಯಾಗಿರ್ಲಿ ಅಂತ ಇದೆಲ್ಲ ಮಾಡ್ತಾ ಇದ್ದೇನೆ ಎಂದು ಹೇಳ್ತಾಳೆ. ಸದ್ಯ ಭಾಗ್ಯಗೆ ಒಂದರಂತೆ ದೊಡ್ಡ ದೊಡ್ಡ ಕಷ್ಟಗಳು ಬರ್ತಾ ಇದೆ. ಕೈಯಲ್ಲಿ ಹಣವಿಲ್ಲ, ಕೆಲಸವಿಲ್ಲ, ಮಕ್ಕಳ ಖುಷಿ, ಮನೆಯ ಖರ್ಚು, ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾಳೆ ಎಂಬುದು ಮುಂದೆ ನೋಡ್ಬೇಕಿದೆ.